ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಳೆ ಇಲ್ಲ, ಬೆಳೆ ಇಲ್ಲ, ರೈತರಿಗೆ ಬ್ಯಾಂಕ್ಗಳು ಕಾಟವನ್ನ ಕೊಡ್ತಾ ಇವೆ. ಬರದ ಬೆನ್ನಲ್ಲೇ ರೈತರಿಗೆ ಶಾಕ್ ಅನ್ನು ನೀಡಿದ ಕೋರ್ಟ್. ಹೊಸಪೇಟೆ ತಾಲೂಕು ಗ್ರಾಮಾಂತರ ಭಾಗದ ರೈತರಿಗೆ ನೋಟಿಸ್ ನೀಡಲಾಗಿದೆ. ರಾಜ್ಯದಲ್ಲಿ ಒಂದ್ ಕಡೆ ಮಳೆ ಇಲ್ಲ, ಬೆಳೆನೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಬಟ್ ಇದೇ ಹೊತ್ತಲ್ಲಿ ರೈತರಿಗೆ ಬ್ಯಾಂಕ್ಗಳು ಕಾಟವನ್ನ ಕೊಡ್ತಾ ಇವೆ. ಬರದ ಬೆನ್ನಲ್ಲೇ ರೈತರಿಗೆ ಶಾಕ್ ಅನ್ನು ನೀಡಿದೆ ಕೋರ್ಟ್. ಹೊಸಪೇಟೆ ತಾಲೂಕಿನ ಗ್ರಾಮಾಂತರ ಭಾಗದ ರೈತರಿಗೆ ನೋಟಿಸ್ ಬಂದಿದೆ. ಅನ್ನದಾತನ ಮನೆ ಬಾಗಿಲಿಗೆ ನೋಟಿಸ್ ಅನ್ನು ನೀಡಿದೆ ಕೋರ್ಟ್. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ರೈತರಿಗೆ ಕೋರ್ಟ್ ನೋಟಿಸ್ ಅನ್ನು ನೀಡಲಾಗಿದೆ. ಇನ್ನು ಫೋನ್ ಮಾಡಿ ಸಾಲವನ್ನ ಕಟ್ಟುವಂತೆ ಮ್ಯಾನೇಜರ್ ಹಿಂಸೆಯನ್ನು ನೀಡುತ್ತಿದ್ದಾರೆ. ಹೊಸಪೇಟೆ ತಾಲೂಕಿನ ಗ್ರಾಮಾಂತರ ಭಾಗದ ರೈತರಿಗೆ ನೋಟಿಸ್ ಬಂದಿರೋದು. ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿ ಸಾಲವನ್ನ ಕಟ್ಟುವಂತೆ ಹಿಂಸೆಯನ್ನ ನೀಡ್ತಾ ಇದ್ದಾರೆ ಅಂತ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ರೈತನ ಜೊತೆಗೆ ಮಾತನಾಡಿದ ಆಡಿಯೋ TV5ಗೆ ಲಭ್ಯ ಇದೆ. 2 ವರ್ಷದಿಂದ ಮಳೆ ಸಮರ್ಪಕವಾಗಿ ಇಲ್ಲ ಪಾಪ, ಹಾಗಾಗಿ ವಿಜಯನಗರ ಜಿಲ್ಲೆ ಬರಪೀಡಿತ ಅಂತ ಘೋಷಣೆ ಮಾಡಬೇಕು. ಬಿತ್ತನೆಗೆ ಬೀಜ ಗೊಬ್ಬರವನ್ನ ಸಾಲ ಸೂಲ ಮಾಡಿ ತಂದಿದ್ದೀವಿ ಪಾಪ. ಬಿತ್ತನೆಗೆ ಬೀಜ ಗೊಬ್ಬರ ಬೇಕಾಗುತ್ತೆ, ಅದನ್ನು ಕೂಡ ಪಾಪ ಸಾಲ ಸೂಲ ಮಾಡಿ ತಂದಿರ್ತಾರೆ. ಬಟ್ ಒಂದು ಕಡೆ ಮಳೆ ಇಲ್ಲ, ಬೆಳೆನೂ ಇಲ್ಲ, ಏನೂ ಇಲ್ಲದೆ ಅವರು ಸಾಲವನ್ನು ತೀರಿಸಬೇಕೆಂದ್ರೆ ಹೇಗೆ ಸಾಲವನ್ನು ತೀರಿಸ್ತಾರೆ ಹೇಳಿ? ಬಿತ್ತನೆ ಮಾಡಿದರೂ ಕೂಡ ಜಿಲ್ಲೆಯಲ್ಲಿ ಸರಿಯಾಗಿ ಮಳೆ ಆಗ್ತಿಲ್ಲ, ಬೆಳೆ ಕೂಡ ಕೈ ಕೊಟ್ಟಿದೆ. ಇನ್ನು ಇದರ ಮೇಲೆ ಬರೆ ಎಂಬಂತೆ ಬ್ಯಾಂಕ್ನವರ ಸಾಲದ ನೋಟಿಸ್ ಕೂಡ ನೀಡ್ತಾ ಇದ್ದಾರೆ. ರೈತರ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ. ಸರ್ಕಾರ ಇದನ್ನ ಗಮನಿಸಿ ಸಾಲ ಮನ್ನಾವನ್ನ ಮಾಡಬೇಕಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ರೈತರು. ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಮಾಡೋದೇನೆಂದರೆ, ರೈತರ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ನೀವು ಪ್ರಶ್ನೆ ಮಾಡಿದ್ರಿ, ಅವ್ರು ಮಾಡ್ದೆ ಹೋದರೆ ಏನು ಮಾಡ್ತೀರಿ ಅಂತ. ಏನು ಮಾಡ್ತೀವಿ ಅಂದರೆ ಜೈಲು ತುಂಬ್ತೀವಿ. ಎಷ್ಟು ಜನಕ್ಕೆ ಜೈಲಿಗೆ ಹಾಕ್ತಾರೋ ನೋಡೇ ಬಿಡ. ಸರ್ಕಾರ ಗೆಲ್ಲುತ್ತೆ, ರೈತರು ಗೆಲ್ತಾರೆ ಎಂಬುದನ್ನು ಈ ಮೂಲಕ ಎಚ್ಚರ ಮಾಡ್ತೀವಿ. ಇವತ್ತು ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಮಾಡೋದೇನೆಂದರೆ, ಇವತ್ತಾಗಲೇ 2 ತಿಂಗಳಾದರೂ ಸಹಿತ ಸತತವಾಗಿ ಮಳೆ ಇಲ್ಲ. ಅಂತಹ ಸಂದರ್ಭದಲ್ಲಿ ಬರ ಪೀಡಿತ ಪ್ರದೇಶ ಅಂತೇಳಿ ವಿಜಯನಗರ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು. ಯಾಕಂದರೆ ಇವತ್ತು 2 ತಿಂಗಳಾದರೂ ಸಹಿತ ಇವತ್ತು ರೈತರಿಗೆ ಬಿತ್ತನೆ ಮಾಡ್ತಕ್ಕಂಥ ಬೀಜಗಳು ಗೊಬ್ಬರಗಳು ಸಾಲ ಸೂಲ ಮಾಡಿ ಇವತ್ತು ಮನೆಗೆ ತಂದಾಕೊಂಡಿದ್ದಾರೆ. ಇವತ್ತು ಮಳೆ ಇಲ್ಲದೇ ಇವತ್ತು ರೈತ ಕಂಗಾಲಾಗಿದ್ದಾನೆ. ಅದೇ ಸಂದರ್ಭದಲ್ಲಿ ಇವತ್ತು ಕೃಷ್ಣ ಗ್ರಾಮೀಣ ಬ್ಯಾಂಕ್ನವರು ಇವತ್ತು ದಿನನಿತ್ಯ ಹಳ್ಳಿಗಳಲ್ಲಿ ಇವತ್ತು ರೈತರಿಗೆ ಸಾಲದ ನೋಟಿಸನ್ನು ಕೋರ್ಟ್ ಮೂಲಕ ಇವತ್ತು ಕಳಿಸ್ತಾ ಇದ್ದಾರೆ. ಇವತ್ತು ಆ ಒಂದು ಬ್ಯಾಂಕ್ನವರಿಗೆ ಸ್ವಲ್ಪನಾದರೂ ನಾಲೆಡ್ಜ್ ಐತೆ ಇಲ್ಲ ಗೊತ್ತಿಲ್ಲ. ಇವತ್ತು ಮಳೆ ಇಲ್ಲ, ಏನಿಲ್ಲ, ಇವರು ಎಲ್ಲಿಂದ ಬೆಳಿತಾರ, ಎಲ್ಲಿಂದಿಲ್ಲ, ಕಟ್ಟಲಿಕ್ಕೆ ಅವ್ರಿಗೆ ಹೆಂಗೆ ಆಗ್ತದೆ ಅನ್ನೋದು ಅವರಿಗೆ ಐತೋ ಅರಿವು ಇಲ್ಲ, ಗೊತ್ತಿಲ್ಲ. ಆ ಕಾರಣಕ್ಕೆ ಇವತ್ತು ಈ ಒಂದು ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಈ ಒಂದು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಈ ರೈತರಿಗೆ ಕೊಡ್ತಕ್ಕಂಥ